ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆ ಇವತ್ತೊಂದು ಬಹಳ ಖುಷಿಯ ಸುದ್ದಿಯನ್ನು ಹೇಳ್ತೀನಿ. ಅದೇನು ಕೇಳಿದ್ರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ನಡುವಿನ ಶಾಂತಿಯ ಮಾತುಕತೆ ಮುರಿದು ಬಿದ್ದಿದೆ. ಕತರ್ನಲ್ಲಿ ಯುದ್ಧ ವಿರಾಮದ ಒಪ್ಪಂದ ಆಗಿತ್ತಲ್ಲ, ಅದೀಗ ಡೋಲಾಯಮಾನವಾದಂತಹ ಸ್ಥಿತಿಯನ್ನು ತಲುಪಿದೆ. ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತ ಶಾಂತಿಯನ್ನು ಸ್ಥಾಪಿಸಬೇಕು, ನಾನಿದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ತುರ್ಕಿ ಒಂದು ಪ್ರಯತ್ನವನ್ನು ಮಾಡಿತು. ತುರ್ಕಿಯಲ್ಲಿ ಸತತ 3 ದಿನಗಳ ಕಾಲ ಈ ಮಾತುಕತೆ ನಡೀತು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ತಾಲಿಬಾನಿಗೆ ಬಹಳ ಅವಮಾನಕಾರಿಯಾದಂತಹ ಒಂದಷ್ಟು ಷರತ್ತುಗಳನ್ನು ವಿಧಿಸಿತು. ಇದಕ್ಕೆ ರೊಚ್ಚಿಗೆದ್ದಿರುವಂತಹ ತಾಲಿಬಾನಿಗಳು ಆ ಮಾತುಕತೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಯಾರೇ ಹೇಳಿದ್ರೂ ಕೂಡ ಅಫ್ಘಾನಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಒಂದೇ ಒಂದು ನಿರ್ಧಾರವನ್ನು ಕೂಡ ನಾವು ಕೈಗೊಳ್ಳೋದಿಲ್ಲ, ಆ ವಿಚಾರದಲ್ಲಿ ರಾಜಿ ಆಗೋದಿಲ್ಲ ಅಂತ ಪಾಕಿಸ್ತಾನದ ಮುಖಕ್ಕೆ ಹೊಡೆದ ಹಾಗೆ ತಾಲಿಬಾನಿಗಳು ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಮತ್ತು ತಾಲಿಬಾನ್ನ ನಡುವೆ ಯುದ್ಧ ವಿರಾಮ ಆಗಿತ್ತಲ್ಲ, ಅದು ಯಾವಾಗ ಬೇಕಾದರೂ ಮುರಿದು ಬೀಳಬಹುದು. ಯುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ರೀಸ್ಟಾರ್ಟ್ ಆಗಬಹುದು. ಮಿತ್ರರೇ, ಇದು ಬಹಳ ದೊಡ್ಡ ಡೆವಲಪ್ಮೆಂಟ್, ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ಈ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಿಸಿ ಹೇಳ್ತೀನಿ. ಪಾಕಿಸ್ತಾನ ಯಾವ ಷರತ್ತುಗಳನ್ನು ವಿಧಿಸಿತು, ಇದಕ್ಕೆ ಅಫ್ಘಾನಿಸ್ತಾನ ಏನ್ ಹೇಳಿತು, ಇದು ಪರೋಕ್ಷವಾಗಿ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ. ಅಟ್ ಎ ಸೇಮ್ ಟೈಮ್ ಭಾರತದ ಇನ್ನೊಂದು ಶತ್ರುವಾದಂತಹ ತುರ್ಕಿಗೆ ಯಾವ ರೀತಿಯಾಗಿ ಮುಖಭಂಗ ಆಯಿತು, ಈ ಎಲ್ಲಾ ವಿಚಾರವಾಗಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಅದಕ್ಕೆ ಪಾಕಿಸ್ತಾನ ಕೊಟ್ಟ ಹೆಸರೇನು ಕೇಳಿದ್ರೆ TTP ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅಂತ. ಇದು ತಾಲಿಬಾನಿಗಳನ್ನ ಕೆರಳಿಸಿತು. ಅದಕ್ಕೆ ಪ್ರತಿಯಾಗಿ ತಾಲಿಬಾನಿಗಳು ಏನ್ ಮಾಡಿದ್ರು ಅಂತಂದ್ರೆ, ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ರು. ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ರಕ್ತದೋಕುಳಿಯನ್ನೇ ಹರಿಸಿಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪಾಕಿಸ್ತಾನದ ಸೈನಿಕರನ್ನ ಚೆಂಡಾಡಬಿಟ್ರು, ಪಾಕಿಸ್ತಾನದ ಸೈನಿಕರ ಪ್ಯಾಂಟ್ ಬಿಚ್ಚಿದ್ರು, ಪಾಕಿಸ್ತಾನದ ಸೈನಿಕರನ್ನ ಸೆರೆ ಹಿಡಿದ್ರು. ತಾಲಿಬಾನಿಗಳ ಪರಾಕ್ರಮವನ್ನು ಕಂಡು ಜಗತ್ತೇ ನಿಬ್ಬೆರಗಾಗ್ಬಿಟ್ಟಿತ್ತು. ಪಾಕಿಸ್ತಾನ ಅಂತೂ ಅದ್ರ ಹೋಗ್ಬಿಟ್ಟಿತ್ತು. ಅಂತಿಮವಾಗಿ ಪಾಕಿಸ್ತಾನ ಅಂಗಲಾಚಿ ಬೇಡಿಕೊಳ್ತು, ಒಂದು ತಾತ್ಕಾಲಿಕವಾಗಾದ್ರೂ ಯುದ್ಧ ವಿರಾಮವನ್ನು ಘೋಷಿಸಿ ಅಂತ. ಅಂತಿಮವಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕೂಡ ಇದಕ್ಕೆ ಒಪ್ಪಿಕೊಂಡ್ರು. 48 ಗಂಟೆಗಳ ಕಾಲದ ಯುದ್ಧ ವಿರಾಮ ಆಗಿತ್ತು. ಆಗ ಪಾಕಿಸ್ತಾನದಲ್ಲಿ ವಿಪರೀತ ಈ ಬಗ್ಗೆ ಚರ್ಚೆ ಆಯಿತು. ಅಫ್ಘಾನಿನ ತಾಲಿಬಾನಿಗಳ ವಿರುದ್ಧವೂ ಕೂಡ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋದಕ್ಕಾಗಿಲ್ಲ, ಅವರ ಬಳಿಯಲ್ಲೂ ಕೂಡ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂತು ಅಂತ. ಇದರಿಂದಾಗಿ ಒತ್ತಡಕ್ಕೊಳಗಾದಂತಹ ಪಾಕಿಸ್ತಾನದ ಸೇನೆ ಮತ್ತೆ ಏರ್ ಸ್ಟ್ರೈಕ್ ಮಾಡಿ ಅಫ್ಘಾನಿಸ್ತಾನದ 3 ಕ್ರಿಕೆಟಿಗರ ಸಾವಿಗೆ ಕಾರಣ ಆಯಿತು. ಇದಾಗ್ತಿದ್ದ ಹಾಗೆ ತಾಲಿಬಾನಿಗಳು ಮೈ ಕೊಡವಿ ಎದ್ದು ನಿಂತುಬಿಟ್ರು. ಹೆದರ್ಕೊಂಡಂತಹ ಪಾಕಿಸ್ತಾನ ಕತಾರ್ ಮೊರೆ ಹೋಯಿತು, ಏನಾದ್ರೂ ಮಾಡಿ ಒಂದು ಕಾಂಕ್ರೀಟ್ ಆದಂತಹ ಯುದ್ಧ ವಿರಾಮವನ್ನ ಘೋಷಿಸಿ ಅಂತ. ಹೀಗಾಗಿ ಕತಾರ್ ಮಧ್ಯಪ್ರವೇಶ ಮಾಡಿ ಅಕ್ಟೋಬರ್ 19ನೇ ತಾರೀಕು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸುವಲ್ಲಿ ಯಶಸ್ವಿ ಆಯಿತು. ಮಿತ್ರರೇ, ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಡೀಟೇಲ್ ಆಗಿ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಇದೆಲ್ಲ ಆಗಿತ್ತಲ್ಲ, ಇದಕ್ಕೆ ತುರ್ಕಿ ಮಧ್ಯಪ್ರವೇಶ ಮಾಡೋದಕ್ಕೆ ಬಂತು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಕಾಂಕ್ರೀಟ್ ಆದಂತಹ ಶಾಂತಿ ಒಪ್ಪಂದ ಆಗಬೇಕು, ಮುಂದೆ ಯಾವತ್ತೂ ಕೂಡ ಈ ರೀತಿಯ ಸಂಘರ್ಷಗಳಾಗಬಾರದು, ಪರಸ್ಪರ ಯುದ್ಧಗಳಾಗಬಾರದು ಅಂತೇಳಿ ತುರ್ಕಿ ಮಧ್ಯಪ್ರವೇಶ ಮಾಡಿ ತುರ್ಕಿಯ ರಾಜಧಾನಿ ಇಸ್ತಾಂಬುಲ್ನಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ಡೆಲಿಗೇಷನ್ ಜೊತೆಗೆ ಒಂದು ಶಾಂತಿಯ ಮಾತುಕತೆಯನ್ನು ಏರ್ಪಾಡು ಮಾಡಿತು. ಕಳೆದ 3 ದಿನಗಳಿಂದ ಈ ಶಾಂತಿಯ ಮಾತುಕತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಿತ್ರರೇ, ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ, ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮುಂದೆ ಒಂದು ಅಸಹ್ಯಕರವಾದಂತಹ ಡಿಮ್ಯಾಂಡ್ ಅನ್ನ ಮುಂದಿಡ್ತು. ನಾನು ಯಾಕೆ ಇದನ್ನ ಅಸಹ್ಯಕರ ಅಂತ ಕರೆದೆ ಅಂತಂದ್ರೆ, ಯಾವುದೇ ದೇಶವೂ ಕೂಡ ತನ್ನ ಫಾರಿನ್ ಪಾಲಿಸಿಯಲ್ಲಿ ಈ ಲೆವೆಲ್ಗೆ ಇಳಿಯೋದಿಲ್ಲ. ಆ ಲೆವೆಲ್ಗೆ ಪಾಕಿಸ್ತಾನ ಇಳಿದಿತ್ತು. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ಪಾಕಿಸ್ತಾನ ಹೇಳಿತು, ಇನ್ನು ಮುಂದೆ ಅಫ್ಘಾನಿಸ್ತಾನದಲ್ಲಿ ನಮಗೆ ಫ್ರೀ ಆಕ್ಸೆಸ್ ಇರಬೇಕು. ಯಾವುದಕ್ಕೆ ಕೇಳಿದ್ರೆ, ನಾವು ಯಾವಾಗ ಬೇಕಾದರೂ ನಮ್ಮ ಡ್ರೋನ್ಗಳಿರಬಹುದು ಅಥವಾ ಫೈಟರ್ ಜೆಟ್ಗಳಿರಬಹುದು, ಇವುಗಳನ್ನು ತಂದು ಅಫ್ಘಾನ್ ನೆಲದಲ್ಲಿ ದಾಳಿ ಮಾಡ್ತೀವಿ. ಯಾವಾಗ ಪಾಕಿಸ್ತಾನದ ಒಳಗೆ TTP ಉಗ್ರರು ದಾಳಿ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ನಾವು ಅಫ್ಘಾನ್ ನೆಲದಲ್ಲಿ ದಾಳಿ ಮಾಡ್ತೀವಿ. ಇದಕ್ಕೆ ಪಾಕಿಸ್ತಾನಕ್ಕೆ ಮುಕ್ತವಾದಂತಹ ಅವಕಾಶವಿರಬೇಕು. ನಾವು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ನೀವು ದಾಳಿ ಮಾಡಬಾರದು. ಮಿತ್ರರೇ, ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು, ಇವನೇನಪ್ಪ ಕತೆ ಹೇಳ್ತಾ ಇದ್ದಾನೆ ಅಂತ. ಖಂಡಿತವಾಗ್ಲೂ ನಾನೇನು ಇಲ್ಲಿ ಕಲ್ಪನೆ ಮಾಡಿಕೊಂಡು ಕತೆ ಹೇಳ್ತಾ ಇಲ್ಲ. ಎಲ್ಲಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಅಧಿಕೃತವಾಗಿ ಈ ಬಗ್ಗೆ ವರದಿಯನ್ನ ಮಾಡಲಾಗಿದೆ. ಪಾಕಿಸ್ತಾನ ಇಷ್ಟು ನೀಚ ಮಟ್ಟಕ್ಕಿಳಿದು ಒಂದು ಡಿಮ್ಯಾಂಡ್ ಅನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮುಂದೆ ಇಟ್ಟಿದೆ. ಯಾರಾದರೂ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ? ನೀವೇ ಯೋಚನೆ ಮಾಡಿ. ಅಥವಾ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ ಅವ್ರು ಇದನ್ನು ಒಪ್ಕೊಳ್ತಾರ? ಈಗ ಉದಾಹರಣೆಗೆ, ಭಾರತ ಬಹಳ ವರ್ಷಗಳಿಂದಲೂ ಕೂಡ ನಮ್ಮ ನೆಲದಲ್ಲಾಗ್ತಿರುವಂತಹ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪಾಕಿಸ್ತಾನ ಮೂಲದ ಲಷ್ಕರೆ ತೊಯ್ಬಾ ಕಾರಣ, ಜೈಷ್ ಎ ಮೊಹಮ್ಮದ್ ಕಾರಣ, ಇವುಗಳನ್ನು ನಿಗ್ರಹ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ. ಕೇವಲ ಭಾರತ ಏನು ಆರೋಪ ಮಾಡ್ತಿರೋದಲ್ಲ, ಬೇಕಾದಂತಹ ಸಾಕ್ಷಿಗಳನ್ನು ಕೊಟ್ಟಿದೆ. ಮುಂಬೈ ಅಟ್ಯಾಕ್ ಆದಾಗ್ಲೂ ಕೂಡ ಸಾಕ್ಷಿ ಕೊಟ್ಟಿದ್ದೀವಿ. ಪಾಕಿಸ್ತಾನದಿಂದ ಬಂದಂತಹ ಅಜ್ಮಲ್ ಕಸಬ್ನಂತಹ ಒಬ್ಬ ಉಗ್ರ ಭಾರತದಲ್ಲಿ ಸಿಕ್ಕಾಕೊಂಡಿದ್ದ.
ಪಠಾಣ್ಕೋಟ್ ವಾಯುನೆಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಿಯೋಗವನ್ನ ಇನ್ವೈಟ್ ಮಾಡ್ತು, ಬನ್ನಿ ನೋಡಿ ನಿಮ್ಮವ್ರು ಯಾವ ರೀತಿಯಾಗಿ ದಾಳಿ ಮಾಡಿದ್ದಾರೆ ಅಂತ. ಪಾಕಿಸ್ತಾನದ ನಿಯೋಗ ಬಂದು ಸ್ಟಡಿ ಮಾಡ್ತು. ಭಾರತ ಇಷ್ಟೆಲ್ಲಾ ಸಾಕ್ಷಿ ಕೊಟ್ಟರೂ ಕೂಡ ಪಾಕಿಸ್ತಾನ ತಮ್ಮ ನೆಲದಿಂದ ಈ ದಾಳಿ ಆಗ್ತಾ ಇದೆ, ನಮ್ಮ ಉಗ್ರರು ದಾಳಿ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಭಾರತ ನಾವು ಶಾಂತಿ ಒಪ್ಪಂದಕ್ಕೆ ರೆಡಿ ಇದ್ದೀವಿ, ನಮಗೆ ಒಂದೇ ಒಂದು ಪಾಕಿಸ್ತಾನ ಅಶ್ಯೂರ್ ಮಾಡಬೇಕು. ಅದೇನು ಕೇಳಿದ್ರೆ ಮುಂದೆ ಭಾರತದಲ್ಲಿ ಯಾವುದೇ ಉಗ್ರ ದಾಳಿಗಳಾದರೂ ಕೂಡ ಅದಕ್ಕೆ ಪ್ರತಿಯಾಗಿ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ, ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ತಾಣಗಳನ್ನು ನಾವು ನಾಶ ಮಾಡ್ತೀವಿ, ಪಾಕಿಸ್ತಾನ ಏನೂ ಮಾಡೋದು ಬೇಕಾಗಿಲ್ಲ, ಇದಕ್ಕೆ ಅನುಮತಿ ಕೊಟ್ಟರೆ ಸಾಕು ಅಂತ ಭಾರತ ಡಿಮ್ಯಾಂಡ್ ಇಡುತ್ತೆ. ಬೇಕಾದ್ರೆ ಟ್ರಂಪೇ ಮಧ್ಯಸ್ಥಿಕೆ ಮಾಡಲಿ, ಈ ವಿಚಾರದಲ್ಲಿ ನಾವೇನು ಟ್ರಂಪ್ ಅನ್ನು ತಿರಸ್ಕಾರ ಮಾಡೋದಿಲ್ಲ, ಟ್ರಂಪ್ಗೆ ಖುಷಿ ಪಡಿಸ್ಬಿಡೋಣ, ಭಾರತ ಅದಕ್ಕೂ ಸಿದ್ಧ ಇದೆ. ಆದರೆ ಭಾರತದ ಡಿಮ್ಯಾಂಡ್ ಇರುವಂತಹದ್ದಿಷ್ಟೇ, ನಮಗೆ ಮುಕ್ತವಾಗಿ ಪಾಕಿಸ್ತಾನದಲ್ಲಿ ದಾಳಿ ಮಾಡೋದಕ್ಕೆ ಅವಕಾಶ ಇರಬೇಕು. ಯಾವಾಗ ನಮ್ಮ ಸೇನೆಗೆ ಇಷ್ಟ ಬರುತ್ತೋ ಅವಾಗ ಪಾಕಿಸ್ತಾನಕ್ಕೆ ನುಗ್ಗುತ್ತಾರೆ, ಹೊಡಿತಾರೆ, ಬರ್ತಾರೆ. ಪಾಕಿಸ್ತಾನ ಇದೊಂದಕ್ಕೆ ಒಪ್ಕೊಂಡ್ರೆ ಸಾಕಪ್ಪ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತವಾದಂತಹ ಶಾಂತಿ ನೆಲೆಸಿರುತ್ತೆ, ನಾವು ಯಾವುದೇ ಅಗ್ರಿಮೆಂಟ್ಗೆ ಸಹಿ ಹಾಕೋದಕ್ಕೆ ಸಿದ್ಧ ಇದ್ದೀವಿ ಹೀಗಂತ ಭಾರತ ಹೇಳುತ್ತೆ. ಪಾಕಿಸ್ತಾನ ಇದನ್ನು ಒಪ್ಕೊಳ್ಳುತ್ತಾ? ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಾನೆ. ಹಾಗಂದ ಮೇಲೆ ಭಾರತದ ವಿಚಾರದಲ್ಲಿ ಪಾಕಿಸ್ತಾನಕ್ಕಾಗದೇ ಇರುವಂತಹದ್ದು ಪಾಕಿಸ್ತಾನದ ವಿಚಾರದಲ್ಲಿ ತಾಲಿಬಾನಿಗಳಿಗಾಗತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ತಾನೆ. ಹೀಗಾಗಿ ಇಸ್ತಾಂಬುಲ್ನಲ್ಲಿ ನಡೆದಂತಹ ಶಾಂತಿ ಮಾತುಕತೆಯ ವೇಳೆ ಪಾಕಿಸ್ತಾನ ಇಟ್ಟಂತಹ ಪ್ರಸ್ತಾಪವನ್ನ ಅಫ್ಘಾನಿಸ್ತಾನದ ತಾಲಿಬಾನ್ ನಿಯೋಗ ಸಾರಾಸಗಟಾಗಿ ತಿರಸ್ಕರಿಸಿದೆ. ಇದು ನಮ್ಮ ಸಾರ್ವಭೌಮತ್ವದ ಮೇಲಿನ ದಾಳಿ, ಇದು ಆಫ್ಘನ್ ಜನತೆಗೆ ಮಾಡುತ್ತಿರುವಂತಹ ಅವಮಾನ. ಇಂತಹ ಅವಮಾನಕಾರಿಯಾದಂತಹ ಡೀಲ್ಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಯಾವತ್ತೂ ಕೂಡ ಸಹಿ ಹಾಕೋದಿಲ್ಲ ಹೀಗಂತ ಪಾಕಿಸ್ತಾನದ ಪ್ರಸ್ತಾವನೆಯನ್ನ ಟೋಟಲಿ ತಾಲಿಬಾನಿಗಳು ತಿರಸ್ಕಾರ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಶಾಂತಿ ಮಾತುಕತೆಯಿಂದ ಅಫ್ಘನ್ನ ತಾಲಿಬಾನಿಗಳು ಹೊರ ನಡೆದಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಕತರ್ನಲ್ಲೇನು ಒಂದು ಶಾಂತಿ ಒಪ್ಪಂದ ಆಗಿತ್ತಲ್ಲ, ಯುದ್ಧ ವಿರಾಮದ ತಾತ್ಕಾಲಿಕ ಒಪ್ಪಂದ, ಅದು ಕೂಡ ಮುರಿದು ಬಿದ್ದಂತಾಗಿದೆ. ಹೀಗಾಗಿ ಯಾವಾಗ ಬೇಕಾದರೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಪುನಃ ಯುದ್ಧ ಆರಂಭಗೊಳ್ಳಬಹುದು. ಆ ಸಿಚುವೇಶನ್ ನಿರ್ಮಾಣ ಆಗಿಬಿಟ್ಟಿದೆ. ಮಿತ್ರರೇ, ಈ ವಿಚಾರದಲ್ಲಿ ನನಗೊಂದು ಸಣ್ಣ ಅನುಮಾನ ಇತ್ತು. ತಾಲಿಬಾನಿಗಳು ಈಗೇನೋ ಬಹಳಷ್ಟು ಪಾಕಿಸ್ತಾನದ ವಿರುದ್ಧ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ, ಆದರೆ ಬೇರೆ ಬೇರೆ ದೇಶಗಳು ಮಧ್ಯಸ್ಥಿಕೆಗೆ ಕೂತಂತಹ ಸಂದರ್ಭದಲ್ಲಿ ತಾಲಿಬಾನಿಗಳು ಮೆತ್ತಗಾಗಬಹುದು. ತಾಲಿಬಾನಿಗಳಿಗೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅಂತ ನಾನು ಭಾವಿಸಿದ್ದೆ. ಆದರೆ ತಾಲಿಬಾನಿಗಳು ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಜಗಮಂಡರಾಗಿದ್ದಾರೆ. ಈ ಹಿಂದೆ ಪಾಕಿಸ್ತಾನಕ್ಕೆ ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದ್ರೋ ಈಗ ತುರ್ಕಿ ಮಧ್ಯಸ್ಥಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಟಿಟಿಪಿಗೂ ನಮಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಉಗ್ರ ಸಂಘಟನೆಯೇ ಬೇರೆ, ಅಫ್ಘಾನಿಸ್ತಾನದಲ್ಲಿ ಅಧಿಕಾರದಲ್ಲಿರುವಂತಹ ತಾಲಿಬಾನ್ ಸಂಘಟನೆಯೇ ಬೇರೆ. ಆ ಸಂಘಟನೆಗೂ ನಮಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಅದು ಟೋಟಲಿ ಪಾಕಿಸ್ತಾನದ ಇಂಟರ್ನಲ್ ಮ್ಯಾಟರ್ಸ್. ನೀವು ಅವರನ್ನ ನಿಗ್ರಹ ಮಾಡೋದಕ್ಕೆ ನಿಮ್ಮ ನೆಲದಲ್ಲಿ ಏನು ಬೇಕಾದ್ರೂ ಮಾಡಿ. ಟಿಟಿಪಿಯನ್ನ ನಿಗ್ರಹ ಮಾಡ್ತೀವಿ ಅಂತ ನಮ್ಮ ನೆಲಕ್ಕೆ ನೀವು ಬರೋದಕ್ಕೆ ಇಚ್ಛೆ ಪಟ್ರೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಯಾವುದೇ ಉಗ್ರ ಸಂಘಟನೆಯನ್ನ ಪೋಷಿಸ್ತಾ ಇಲ್ಲ. ನಾವು ಕ್ರಾಸ್ ಬಾರ್ಡರ್ ಟೆರರಿಸಂಗೆ ಅವಕಾಶವನ್ನ ಕಲ್ಪಿಸಿಲ್ಲ. ಹೀಗೆ ತಾಲಿಬಾನಿಗಳು ಬಹಳ ಸ್ಪಷ್ಟವಾಗಿ ಈ ಹಿಂದೆ ಏನ್ ಹೇಳಿದ್ರೋ ಅದನ್ನ ತುರ್ಕಿಯಲ್ಲೂ ಕೂಡ ಪುನರುಚ್ಚರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಉಗ್ರರು ಪಾಕಿಸ್ತಾನಕ್ಕೆ ನುಗ್ಗಿ ದಾಳಿ ಮಾಡಿ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅನ್ನುವಂಥದ್ದೇ ಇಲ್ಲಾಜಿಕಲ್. ಯಾಕೆಂತಂದ್ರೆ ಪಾಕ್ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಸಾಕಷ್ಟು ಚೆಕ್ ಪೋಸ್ಟ್ಗಳಿದಾವೆ, ಸಾಕಷ್ಟು ಸೈನಿಕರ ಜಮಾವಣೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಬರೋದಕ್ಕಾದ್ರೂ ಹೇಗೆ ಸಾಧ್ಯ, ಹೋಗೋದಕ್ಕಾದ್ರೂ ಹೇಗೆ ಸಾಧ್ಯ? ಸುಖ ಸುಮ್ಮನೆ ನಮ್ಮನ್ನ ಗುರಿ ಮಾಡುವಂತಹ ತಂತ್ರಕ್ಕೆ ನಾವು ಒಪ್ಪಿಗೆ ಸೂಚಿಸೋದಿಲ್ಲ ಅಂತ ತುರ್ಕಿಯ ಮಧ್ಯಸ್ಥಿಕೆಯಲ್ಲಿ ತಾಲಿಬಾನಿಗಳು ಗಟ್ಟಿಯಾಗಿ ಹೇಳಿದ್ದಾರೆ. ಅಲ್ಲಿಗೆ ತಾಲಿಬಾನಿಗಳು ಜಗ್ಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ಅಟ್ ಎ ಸೇಮ್ ಟೈಮ್ ತುರ್ಕಿಗೆ ಮುಖಭಂಗ ಕೂಡ ಆಯಿತು. ಮಿತ್ರರೇ, ನಿಮಗೊಂದು ಪ್ರಶ್ನೆ ಬರಬಹುದು. ಈ ಹಿಂದೆ ಕತಾರ್ ಯಶಸ್ವಿಯಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿತ್ತು. ಕತರೇ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಸಬಹುದಿತ್ತಲ್ಲ, ತುರ್ಕಿ ಯಾಕಿಲ್ ಬಂತು ಅಂತ. ಈ ತುರ್ಕಿಯ ಅಧ್ಯಕ್ಷ ಎರ್ಡೋಗನ್ಗೆ ಒಂದು ಹಪಹಪಿ. ಆತ ತನ್ನನ್ನು ತಾನು ಮಾಡರ್ನ್ ಖಲೀಫಾ ಅಂತ ಭಾವಿಸ್ತಾನೆ. ಹೀಗಾಗಿ ಈ ಬಡ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಏನಾದರೂ ಗೊಂದಲ ಉಂಟಾದ್ರೆ ಈತ ಹೋಗಿ ನಿಂತು ಬಿಡ್ತಾನೆ. ಆತನಿಗೇನು ತಾನೆಲ್ಲ ಸರಿ ಮಾಡ್ದೇನು ಅಂತ ಹೆಸರು ಬೇಕಷ್ಟೇ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಘೋರವಾದಂತಹ ಯುದ್ಧ ನಡೀತಾ ಇತ್ತು. ಎರಡು ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ನಡೀತಾ ಇದ್ದಂತಹ ಯುದ್ಧ ಅದನ್ನು ನಾನು ತಡೆದು ಬಿಟ್ಟೆ. ಆ ಒಂದು ಕಿರೀಟಕ್ಕೆ ತುರ್ಕಿ ಅಧ್ಯಕ್ಷ ಹಪಹಪಿಸ್ತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಈ ಶಾಂತಿ ಮಾತುಕತೆಯನ್ನ ಇಸ್ತಾಂಬುಲ್ನಲ್ಲಿ ಆಯೋಜನೆ ಮಾಡಿದ್ದು. ಆದರೆ ತಾಲಿಬಾನಿಗಳು ಸರಿಯಾಗಿ ಕೊಟ್ಟಿದ್ದಾರೆ. ತಾಲಿಬಾನಿಗಳಿಗೆ ಒಂದು ಅರ್ಥ ಆಗ್ಬಿಟ್ಟಿದೆ, ಯಾವುದೇ ಇಸ್ಲಾಮಿಕ್ ರಾಷ್ಟ್ರವಾಗಿರ್ಲಿ, ಅದೇನೇ ಆಗಿರ್ಲಿ, ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ವಿಚಾರದಲ್ಲಿ ನಾವು ರಾಜಿ ಆಗೋದಿಲ್ಲ. ಈ ಹಿಂದೆ ಅನೇಕರು ನಮ್ಮನ್ನ ದಾಳದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಇಡೀ ಅಫ್ಘಾನಿಸ್ತಾನವನ್ನ ಒಂದು ಯುದ್ಧ ಭೂಮಿ ಮಾಡಿಟ್ಟಿದ್ದಾರೆ. ಇನ್ನೊಮ್ಮೆ ಅಂತಹದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ತಾಲಿಬಾನಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದೇ ಕಾರಣದಿಂದ ತಾಲಿಬಾನಿಗಳ ಫಾರಿನ್ ಪಾಲಿಸಿ ತೀರಾ ಶಾರ್ಪ್ ಆಗ್ತಾ ಇದೆ.
ಮಿತ್ರರೇ, ಈ ವಿಚಾರದಲ್ಲಿ ನನಗೊಂದು ಸಣ್ಣ ಅನುಮಾನ ಇದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಅಂದ್ರೆ ತಾಲಿಬಾನಿಗಳು ಇದಕ್ಕೆ ಒಪ್ಪೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಇಂತಹ ಷರತ್ತುಗಳನ್ನು ವಿಧಿಸಿ ತಾನೇ ಬೇಕು ಅಂತಲೇ ಈ ಒಂದು ಶಾಂತಿ ಮಾತುಕತೆಯನ್ನ ಮುರಿದು ಬೀಳುವಂತೆ ಮಾಡಿದೆ. ಇಂತಹದೊಂದು ಅನುಮಾನ ನನಗಿದೆ. ಯಾಕೆ ಗೊತ್ತಾ? ಈಗ ತುರ್ಕಿಯ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಶಾಂತಿ ಒಪ್ಪಂದ ಆಗಿದ್ದೆ ಆದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ತುರ್ಕಿಗೆ ಹೋಗುತ್ತೆ. ಪಾಕಿಸ್ತಾನಕ್ಕೆ ಅದೇನು ಬೇಕಾಗಿಲ್ಲ. ಪಾಕಿಸ್ತಾನಕ್ಕೆ ಸದ್ಯ ಬೇಕಾಗಿರೋದೇನು ಕೇಳಿದ್ರೆ ಟ್ರಂಪ್ ಅವರ ಸ್ನೇಹ. ಟ್ರಂಪ್ ಪದೇ ಪದೇ ನಾನು ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಪಡ್ತಾರೆ. ಇತ್ತೀಚೆಗೆ ಆಸಿಯಾನ್ ಶೃಂಗಸಭೆಯಲ್ಲಿ ಭಾಗಿಯಾದಂತಹ ಟ್ರಂಪ್ ಒಂದು ಮಾತು ಹೇಳಿದ್ರು, ನಾನು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ಕೂಡ ಶೀಘ್ರವಾಗಿ ನಿಲ್ಲಿಸ್ತೀನಿ ಅಂತ. ಅದಕ್ಕೆ ಕೆಲವೇ ದಿನಗಳ ಮುಂಚೆ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ದೊಡ್ಡ ವಿಚಾರನೇ ಅಲ್ಲ, ನನಗೆ ಬಹಳ ಈಸಿ ವಿಚಾರ ಅಂತ. ಇಲ್ಲಿ ಈ ಯುದ್ಧಕ್ಕೆ ಬ್ರೇಕ್ ಹಾಕುವಂತಹದ್ದು ಶಾಂತಿ ಒಪ್ಪಂದವನ್ನು ಮಾಡಿಸೋದಕ್ಕೆ ಟ್ರಂಪ್ ಅವರಿಗೆ ಇಂಟ್ರೆಸ್ಟ್ ಇರುವಂತಹ ವಿಚಾರ ಪಾಕಿಸ್ತಾನಕ್ಕೂ ಕೂಡ ಗೊತ್ತು. ಹೀಗಾಗಿ ಪಾಕಿಸ್ತಾನ ಇಲ್ಲಿ ಡಬಲ್ ಗೇಮ್ ಮಾಡಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದು ಹೇಗೆ ಕೇಳಿದ್ರೆ, ಈಗ ಮಾತುಕತೆ ಮುರಿದು ಬಿತ್ತು ಅಂತಂದ್ರೆ ಮತ್ತೆ ಒಂದು ಸಣ್ಣದಾದ ಯುದ್ಧವಾದರೂ ಶುರುವಾಗೇ ಆಗತ್ತೆ. ಇವತ್ತೋ ನಾಳೆನೋ ಅಥವಾ ಇನ್ನೊಂದು ವಾರದಲ್ಲೋ ಪಾಕಿಸ್ತಾನ ಇನ್ನೊಮ್ಮೆ ಏರ್ ಸ್ಟ್ರೈಕ್ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತೆ. ಆಗ ಟ್ರಂಪ್ ಏನ್ ಮಾಡ್ತಾರೆ? ಇಬ್ಬರನ್ನು ಆಹ್ವಾನಿಸ್ತಾರೆ. ಒಂದು ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸ್ತಾರೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಮತ್ತೆ ಲಾಭ ಆಗತ್ತಲ್ವಾ? ಟ್ರಂಪ್ ಅನ್ನು ಹೊಗಳೋದಕ್ಕೆ, ಅಟ್ಟಕ್ಕೆ ಏರಿಸೋದಕ್ಕೆ ಇನ್ನೊಂದು ಅವಕಾಶ ಸಿಗುತ್ತೆ. ಅದಕ್ಕಾಗಿ ಪಾಕಿಸ್ತಾನ ಕಾಯ್ತಾ ಇದೆ. ಒಂದು ವೇಳೆ ಇದು ವಿಫಲವಾಯಿತು ಅಂತ ಅಂದುಕೊಳ್ಳಿ, ಅಂದ್ರೆ ಟ್ರಂಪ್ ಮಾತಿಗೆ ಅಫ್ಘಾನಿಸ್ತಾನದವರು ಬಗ್ಲಿಲ್ಲಪ್ಪ, ಆಗ ಪುನಃ ಟ್ರಂಪ್ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಫ್ಘಾನಿಸ್ತಾನಕ್ಕೆ ಹೊಡೆಯೋದಕ್ಕೆ. ಅಂದ್ರೆ ಅಮೆರಿಕ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿಚಾರದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡೋದನ್ನ ಪಾಕಿಸ್ತಾನ ಬಯಸ್ತಾ ಇದೆ. ಇದು ಪಾಕಿಸ್ತಾನದ ಒಂದು ವ್ಯವಸ್ಥಿತ ತಂತ್ರಗಾರಿಕೆ ಅನ್ನೋದರಲ್ಲಿ ಯಾವುದೇ ಡೌಟ್ ಬೇಡ. ಸದ್ಯ ಮಿತ್ರರೇ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಾಧ್ಯಮಗಳು ವರದಿ ಮಾಡ್ತಿರುವಂತೆ ಯಾವಾಗ ಇಸ್ತಾಂಬುಲ್ನಲ್ಲಿ ಈ ಶಾಂತಿ ಮಾತುಕತೆ ಮುರಿದು ಬಿತ್ತು, ತಕ್ಷಣ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಮತ್ತೆ ಹೀಟ್ ಆಗಿದೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ತನ್ನ ಸೇನಾ ವಾಹನಗಳನ್ನ ಗಡಿಯಲ್ಲಿ ಜಮಾವಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನವೂ ಕೂಡ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಹೀಗಾಗಿ ಯಾವಾಗ ಬೇಕಾದರೂ ಯುದ್ಧ ಶುರುವಾಗಬಹುದು. ಈ ಬಾರಿ ಇದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಪರಿವರ್ತನೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಹಿಂದೆ ಒಂದು ಕಾನ್ಫ್ಲಿಕ್ಟ್ ಆಗಿತ್ತು. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಇದೊಂದು ಘರ್ಷಣೆಯಾಗಿ ಉಳಿಯುವಂತಹದ್ದು ಕಷ್ಟ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಆಗಿ ಅಫ್ಘಾನ್ ತಾಲಿಬಾನಿಗಳು ಮತ್ತು ಪಾಕಿಸ್ತಾನ ಬಡಿದಾಟಕ್ಕೆ ನಿಂತರೂ ಕೂಡ ಏನು ಆಶ್ಚರ್ಯ ಇಲ್ಲ. ಮಿತ್ರರೇ, ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ